ಕೆಜಿಎಫ್ ಚಾಚಾ ಖ್ಯಾತಿಯ ಕನ್ನಡ ಚಿತ್ರರಂಗದ ಖ್ಯಾತ ಪೋಷಕ ನಟ ಹರೀಶ್ ರಾಯ್ ಗುರುವಾರ ನಿಧನ ಹೊಂದಿದ್ದಾರೆ. ಕ್ಯಾನ್ಸರ್ ಜೊತೆ ಹೋರಾಡಿದ್ದ ಹರೀಶ್ ರಾಯ್ ವರ್ಣರಂಜಿತ ಜೀವನ ಹೊಂದಿದ್ದವರು. ಕೆಜಿಎಫ್, ಓಂ, ನಲ್ಲ, ಜೋಡಿ ಹಕ್ಕಿ, ಆಪರೇಷನ್ ಅಂತ ಸೇರಿದಂತೆ 16 ವರ್ಷಗಳಿಂದ ಕಲಾ ಸೇವೆ ಮಾಡುತ್ತಾ ಬಂದಿದ್ದ ಹರೀಶ್ ಅನಾರೋಗ್ಯಕ್ಕೆ ತುತ್ತಾಗಿ ಕೊನೆಯುಸಿರೆಳೆದಿದ್ದಾರೆ. ಉಡುಪಿಯ ಹರೀಶ್ ರಾಯ್ ಚಿತ್ರರಂಗಕ್ಕೆ ಬಂದಿದ್ದೇ ಆಕಸ್ಮಿಕ. ಉಡುಪಿಯಿಂದ ಮುಂಬೈಗೆ ಹೋಗಿದ್ದ ಜಮೀನ್ದಾರರ ಮನೆ ಹುಡುಗ ನಂತರ ನೆಲೆ ಕಂಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹರೀಶ್ ರಾಯ್ ತಾಯಿ ಕಡೆಯವರು ಚಿನ್ನದಂಗಡಿ ಹೊಂದಿದ್ದರು. ತಂದೆ ದೊಡ್ಡ ಜಮೀನ್ದಾರರು. ಇಂದಿರಾ ಗಾಂಧಿ ತಂದ ಉಳುವವನೇ ಹೊಲೆದೊಡೆಯ ಕಾಯ್ದೆಯಿಂದ ಒಂದಿಷ್ಟು ಜಾಗವನ್ನು ಕುಟುಂಬ ಕಳೆದುಕೊಂಡಿತ್ತು. ನನಗೆ ನನ್ನ ತಾಯಿಯ ಪ್ರೀತಿ ಸಿಕ್ಕಿಲ್ಲ. ಬಹಳ ಸಣ್ಣ ವಯಸ್ಸಿನಲ್ಲಿಯೇ ನಾನು ಬೇರೆಯವರ ಮನೆಯಲ್ಲಿ ಬೆಳೆಯುವ ಪರಿಸ್ಥಿತಿ ಬಂದಿತ್ತು. 1ನೇ ತರಗತಿವರೆಗೆ ಬೇರೆಯವರ ಮನೆಯಲ್ಲಿ ಬೆಳೆದು ಆ ಬಳಿಕ ನಮ್ಮ ಮನೆಗೆ ಬಂದಿದ್ದೆ. ನಮ್ಮ ತಂದೆಗೆ ವಿಪರೀತ ಕೋಪ. ಮನೆಯಲ್ಲಿ ನಾಗರ ಬೆತ್ತ ಇತ್ತು. ಅದರಲ್ಲಿ ನನ್ನ ತಂದೆ ಹೊಡೆಯುತ್ತಿದ್ದರು. ತುಂಬಾ ಏಟು ತಿಂದಿದ್ದೇನೆ ಎಂದು ಒಮ್ಮೆ ಬಾಲ್ಯದ ಕತೆ ಬಿಚ್ಚಿಟ್ಟಿದ್ದರು ಹರೀಶ್. ಶಾಲೆ ಬಿಟ್ಟು ಬಾಂಬೆಗೆ ಓಡಿ ಹೋಗಿದ್ದ ಹರೀಶ್. ದೊಡ್ಡವರ ಮನೆ ಹುಡುಗ ಹರೀಶ್ 10ನೇ ತರಗತಿಯಲ್ಲಿ ಇದ್ದಾಗಲೇ ಮನೆ ಬಿಟ್ಟು ಓಡಿ ಹೋಗಿದ್ದ. ಶಾಲೆಯಲ್ಲಿ ತಪ್ಪು ಮಾಡಿದ ಹರೀಶ್ಗೆ ಅಪ್ಪನನ್ನು ಕರೆದುಕೊಂಡು ಬರಲು ಟೀಚರ್ ಹೇಳಿದ್ರು. ಅಪ್ಪನ ನಾಗರ ಬೆತ್ತದ ಭಯಕ್ಕೆ ಹರೀಶ್ ಶಾಲೆ ಬಿಟ್ಟು ಬಾಂಬೆಗೆ ಓಡಿ ಹೋಗಿದ್ರು. ಆದರೆ ಈ ಹುಡುಗ ಉಡುಪಿಯ ಭಟ್ಟರ ಮಗ ಎಂಬ ವಿಚಾರ ಗೊತ್ತಾಗಿ ಅಲ್ಲಿದ್ದವರು ಹರೀಶ್ರನ್ನು ವಾಪಸ್ ಕಳುಹಿಸಿಕೊಟ್ಟಿದ್ದರು. ಆದರೆ ಈ ವೇಳೆಗಾಗಲೇ ಬಾಂಬೆಯಲ್ಲಿ ಹರೀಶ್ ಮೇಲೆ ಕೆಲವು ಕೇಸ್ಗಳಾಗಿದ್ದವು. ಕೆಲವು ರೌಡಿಗಳನ್ನು ಎದುರು ಹಾಕಿಕೊಂಡಿದ್ದರು. ಭೂಗತ ಜಗತ್ತಿನ ಪರಿಚಯವೂ ಆಗಿತ್ತು. ಇದೇ ಕಾರಣಕ್ಕೆ ಬಳಿಕ ಹರೀಶ್ ಜೈಲುವಾಸವೂ ಅನುಭವಿಸಿದ್ದರು. ಬೆಂಗಳೂರಿಗೆ ತೆರಳಿದ್ದ ಹರೀಶ್ ರಾಯ್ಗೆ ಗೆಳೆಯರೊಬ್ಬರು ಉಪೇಂದ್ರರ ಪರಿಚಯ ಮಾಡಿಕೊಟ್ಟಿದ್ದರು. ಓಂ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಹರೀಶ್ ರಾಯ್ ಬಳಿಕ ಹಲವು ಚಿತ್ರಗಳಲ್ಲಿ ನಟಿಸಿ ಹೆಸರು ಮಾಡಿದ್ದರು.